ಆವರಿಸಿದೆ, ಆಶೀರ್ವದಿಸಿದೆ. ಸಮಯವನ್ನು ಸ್ಥಳವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಮಾತನಾಡುವಂಥ ದೇವರು ನೀನು ಸ್ವಾಮಿ. ನೀನು ತಾನೇ ನಮ್ಮೊಟ್ಟಿಗೆ ನಿನ್ನ ವಾಕ್ಯದ ಮೂಲಕ ಮಾತನಾಡು. ಕ್ರಿಸ್ತ ಯೇಸುವಿನ ಮಧುರ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ. ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಮ್ಮೆಲ್ಲರನ್ನ ವಂದಿಸುತ್ತೇನೆ. ಕ್ರಿಸ್ತನು ತಾನೇ ತನ್ನ ತಾಯಿ ಪ್ರೀತಿ ಮತ್ತು ಕರುಣೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಲೆಂಬುದಾಗಿ ಪ್ರಾರ್ಥಿಸುವಂತವನಾಗಿರುತ್ತೇನೆ. 2020ನೇ ವರ್ಷದ ಪಾವನ ದಿವಸಗಳನ್ನು ಮನೆಗಳಲ್ಲಿ ಕಳೆದಿದ್ದೇವೆ. ಮಾಧ್ಯಮಗಳ ಮೂಲಕವಾಗಿ ದೇವರ ಆರಾಧನೆಯನ್ನು ವೀಕ್ಷಿಸಿ ಮುಗಿಸಿದ್ದೇವೆ. ಮತ್ತು ಒಂದು ಪಾವನ ದಿವಸವನ್ನು ಈ ದಿನಮಾನಗಳಲ್ಲಿ ನೋಡುತ್ತಾ ಇದ್ದೇವೆ. ವ್ಯತ್ಯಾಸ ಇಷ್ಟೇ, 2020ಕ್ಕೂ 2021ನೇ ವರ್ಷಕ್ಕೂ ವ್ಯತ್ಯಾಸ ಒಂದು ಅಂಕಿ ಮಾತ್ರ. ಒಂದೇ ಒಂದು ಅಂಕಿ ಮಾತ್ರ ವ್ಯತ್ಯಾಸ. ಬೇರೆ ಎಲ್ಲವೂ ಕೂಡ ಇದ್ದ ಸ್ಥಿತಿಯಲ್ಲಿಯೇ. ಯಾವುದು ಬದಲಾಗಲಿಲ್ಲ. ಬದಲಾವಣೆ ಹೊಂದುವುದಕ್ಕೆ ನಾನಾ ಪ್ರಯತ್ನಗಳು ಲೋಕದಲ್ಲಿ ವೈದ್ಯರ ಮೂಲಕ, ಪರಿಶೋಧಕರ ಮೂಲಕ, ಸಂಶೋಧನೆಗಳ ಮೂಲಕ ನಡೆಯುತ್ತಾ ಇವೆ. ಆದರೂ ಯಾವ ಉಚಿತವಾದಂಥ ಬೆಳವಣಿಗೆಗಳು ಅಥವಾ ಅವಲಂಬಿತವಾದಂಥ ಬೆಳವಣಿಗೆಗಳು ಇಲ್ಲ. ಅನೇಕ ಜನರಿಗೆ ಲಸಿಕೆ ಹಾಕಿದಾಗ್ಯೂ ಮಾಸ್ಕ್ಗಳನ್ನು, ಮುಖಪರದೆಗಳನ್ನು ಧರಿಸಿಕೊಳ್ಳಿರಿ ಮತ್ತು ನಿಮ್ಮನ್ನು ಸ್ವಚ್ಛ ಮಾಡಿಕೊಳ್ಳುವುದಕ್ಕೆ ಪ್ರತಿನಿತ್ಯವೂ ಪ್ರತಿ ಸಾರಿಯೂ ನಿಮ್ಮ ಕೈಗಳನ್ನು ಸ್ವಚ್ಛಗೊಳಿಸಿಕೊಳ್ಳಿರಿ. ನಿಮ್ಮಲ್ಲಿ ಇರುವಂಥ ಆರೋಗ್ಯತನವನ್ನು ಕಾಪಾಡಿಕೊಳ್ಳಿರಿ ಎಂಬುದಾಗಿ ಪದೇ ಪದೇ ಹೇಳುತ್ತಿರುವಂಥದ್ದನ್ನು ಕೇಳಿಸಿಕೊಳ್ಳುತ್ತಲೇ ಇದ್ದೇವೆ. ಇಲ್ಲಿ ಕುಳಿತಿರುವಂಥ ನಾವು, ನನ್ನನ್ನು ಹೊರತುಪಡಿಸಿ ನೀವು ನಿಮ್ಮ ಮುಖ ಪರದೆಗಳನ್ನು ಕೆಳಗಿಳಿಸಿರುವುದಾದರೆ ದಯಮಾಡಿ ಮೇಲೆ ಎತ್ತಿರಿ. ನಿಮಗೂ ಮತ್ತು ನಿಮ್ಮ ಪಕ್ಕ ಅಕ್ಕದಲ್ಲಿ ಇರುವವರಿಗೂ ಅದು ಸುರಕ್ಷಿತ. ಇನ್ನು ಈ ವೈರಾಣು ಲೋಕವನ್ನು ಬಿಟ್ಟು ಹೋಗಿಲ್ಲ, ಇನ್ನೂ ಚಲಿತವಾಗಿಯೇ ಅದೇ. ಬಹಳ ದೇಶಗಳಲ್ಲಿ, ಸುಮಾರು 130 ದೇಶಗಳಲ್ಲಿ ಪ್ರಚಲಿತವಾಗಿ ಕಾಣಿಸಿಕೊಂಡವೆ. ಮತ್ತು ನೆರೆಹೊರೆಯ ರಾಜ್ಯಗಳಲ್ಲಿಯೂ ಕೂಡ ಮತ್ತೆ ಪ್ರಾರಂಭವಾಗಿಯದೆ. ಕೆಲವು ತಾಲೂಕುಗಳು ಮತ್ತು ಕೆಲವು ಡಿಸ್ಟ್ರಿಕ್ಟ್ಗಳಲ್ಲಿ ಮತ್ತೆ ಲಾಕ್ಡೌನ್ ಘೋಷಿತವಾಗಿಯದೆ. ಕೇರಳ, ಅಮರಾವತಿ, ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ನಾಸಿಕ್ ಮತ್ತು ಪುಣೆಗಳಲ್ಲಿ ಮತ್ತೆ ಲಾಕ್ಡೌನ್ ಘೋಷಿತವಾಗಿಯದೆ. ಬೆಂಗಳೂರಿನಲ್ಲಿ ಯಾವಾಗ ಆಗ್ತದೆಯೋ ಗೊತ್ತಿಲ್ಲ. ನಿನ್ನೆಯ ಪ್ರಕಾರ 460 ಕೇಸುಗಳು ಹೆಚ್ಚಾಗಿವೆ. ರಾಜ್ಯಾದ್ಯಂತ ಇಳಿಕೆಯಾದಂಥ 90, 60, 70ರಲ್ಲಿ ಇದ್ದಂಥ ಸಂಖ್ಯೆಗಳು ಮತ್ತೆ ಈಗ 100, 500 ಸಂಖ್ಯೆಗೆ ಹೆಚ್ಚುತ್ತಾ ಇವೆ. ಕಾರಣ ನಮ್ಮ ನಿರ್ಲಕ್ಷ್ಯತೆ, ನಮ್ಮ ಉದಾಸೀನತೆ, ನಮ್ಮ ಬದುಕಿನಲ್ಲಿ ನಾವು ತೆಗೆದುಕೊಳ್ಳುವಂಥ ಅನೇಕ ಸ್ಥಿತಿಗತಿಗಳ ನಿರ್ಧಾರಗಳು. ಆದ್ದರಿಂದ ಪ್ರಾರಂಭದಲ್ಲಿ ತಿಳಿಸಿದ ರೀತಿ 2020ನೇ ಪಾವನ ದಿವಸಕ್ಕೂ 2021ನೇ ಪಾವನ ದಿವಸಕ್ಕೂ ವ್ಯತ್ಯಾಸ ಏನೆಂದರೆ ಒಂದೇ ಅಂಕಿ. ನಮ್ಮಲ್ಲಿ ಏನು ವ್ಯತ್ಯಾಸ ಅಂದರೆ ಏನೂ ಇಲ್ಲ. ಇದ್ದ ಹಾಗೆಯೇ ಇದ್ದೇವೆ, ಮಾಡುತ್ತಲೇ ಇರುವಂಥದ್ದನ್ನೇ ಮಾಡುತ್ತಾ ಬರುತ್ತೇವೆ. ದೇವರ ವೈಖರಿಯವಾದಂಥ ಜೀವಿತಕ್ಕೆ ನಾವು ಯಾವತ್ತೂ ಕೂಡ ನಮ್ಮನ್ನು ಒಪ್ಪಿಸಿ ಕೊಟ್ಟಿಲ್ಲ. ಮಹಾ ಗಂಭೀರವಾದಂಥ ವಿಷಯಗಳನ್ನು ಅನೇಕ ವೇಳೆ ಅರ್ಥೈಸಿಕೊಳ್ಳುವಂಥದ್ದು ಶ್ರೇಷ್ಠ. ನಮ್ಮ ಈ ದಿವಸದ ಆರಾಧನೆ ಸ್ವಸ್ಥತೆಯ ಆರಾಧನೆ ಎಂಬುದಾಗಿ ನಾವು ಕರೆಯುತ್ತೇವೆ. ಆದರೆ CSI ಹಾಸ್ಪಿಟಲ್ಗಳಿಂದ ಯಾರು ಬಂದಿಲ್ಲ ಎಂಬುದಾಗಿ ನಾನು ನೆನೆಸ್ತೇನೆ. ಯಾರಾದರೂ ಇದ್ದೀರಾ? ಯಾರು ಕೂಡ ಬಂದಿಲ್ಲ. ಸ್ವಸ್ಥತೆ ಯಾರಿಗೆ ಬೇಕು ಎಂಬುದಾಗಿ ಪ್ರಶ್ನೆ ಹಾಕುವಾಗ ಇಡೀ ಮಾನವ ಕುಲಕ್ಕೆ ಸ್ವಸ್ಥತೆ ಬೇಕು. ಕಾರಣ ಸ್ವಸ್ಥತೆ ಎನ್ನುವಂಥದ್ದು 2 ವಿಚಾರಧಾರೆ. ಒಂದು ದೈಹಿಕ ಸ್ವಸ್ಥತೆ, ಎರಡನೆಯದಾಗಿ ಮಾನಸಿಕ ಸ್ವಸ್ಥತೆ. ಅನೇಕ ವೇಳೆ ಸ್ವಸ್ಥತೆ ಎಂಬುದಾಗಿ ಹೇಳಿಕೊಳ್ಳುವಾಗ ಅಥವಾ ಆರೋಗ್ಯ ಎಂಬುದಾಗಿ ಹೇಳಿಕೊಳ್ಳುವಾಗ, ಚಿಕಿತ್ಸೆ ಎಂಬುದಾಗಿ ಹೇಳಿಕೊಳ್ಳುವಾಗ, ಔಷಧಿ ಎಂಬುದಾಗಿ ಹೇಳಿಕೊಳ್ಳುವಾಗ, ಆಸ್ಪತ್ರೆಗಳು ಎಂಬುದಾಗಿ ಹೇಳಿಕೊಳ್ಳುವಾಗ ಬಹುತೇಕ ನಾವು ಆಲೋಚನೆ ಮಾಡುವಂಥದ್ದು ನಮ್ಮ ರೋಗ ಮತ್ತು ರುಜಿನಗಳಲ್ಲಿ ಬೆಂದು ಹೋಗಿರುವಂಥ ದೇಹಗಳ ಸ್ವಸ್ಥತೆ
ಅಥವಾ ದೈಹಿಕವಾದಂತಹ ಸ್ವಸ್ಥತೆ. ಆದರೆ WHO ಹೇಳುವಂತ ರೀತಿ ಸ್ವಸ್ಥತೆ ಎಂಬುದಾಗಿ ಹೇಳುವಾಗ ಯಾವಾಗ ಒಬ್ಬ ಮನುಷ್ಯನು ಮಾನಸಿಕವಾಗಿ ಸಂಪೂರ್ಣತೆಯಲ್ಲಿ ಆತನು ಜೀವಿಸುತ್ತ ತಪ್ಪು ಮತ್ತು ಒಳ್ಳೆಯದರ ಅರಿವನ್ನ ಹೊತ್ತುಕೊಂಡವನಾಗಿ ಸಮಾಜದಲ್ಲಿ ಒಳ್ಳೆಯತನಕ್ಕೆ ಸ್ಪಂದಿಸುತ್ತ ತನ್ನ ದೇಹವನ್ನ ಕಾಪಾಡಿಕೊಂಡು ಜೀವಿಸುತ್ತಾನೋ ಅವನೇ ಉತ್ತಮವಾದಂತಹ ಆರೋಗ್ಯವಂತನು ಎಂಬುದಾಗಿ. ಹೀಗೆ ಲೆಕ್ಕ ಹಾಕುವುದಾದ್ರೆ ನಾವೆಲ್ಲರೂ ಅನಾರೋಗ್ಯದಲ್ಲಿದ್ದೇವೆ. ನಮಗೆ ಮಾನಸಿಕ ಸ್ವಸ್ಥತೆ ಇಲ್ಲ, ತಳಮಳ. ಅನೇಕ ವೇಳೆ ದೇವರ ನಿಯೋಜನೆಯಲ್ಲಿ ಇದ್ದ ಹಾಗೆಯೂ ಅಪನಂಬಿಕೆಗಳು, ಅನಿರೀಕ್ಷೆಗಳು ಇರುವುದರಿಂದ ನಾವು ಅನಾರೋಗ್ಯದಲ್ಲಿ ಬಿದ್ದಿರುವಂತ ಮನುಷ್ಯರು. ದೇಹದ ಆರೋಗ್ಯ ಅದೇ, ಆದರೆ ದೇಹದ ಆರೋಗ್ಯ ಮಾನಸಿಕ ತಳಮಳಕ್ಕೆ ಕಾರಣವಾಗಿ ಹೋಗಿ ಅದೇ. ಮಾನಸಿಕವಾಗಿ ವ್ಯಥೆ ಪಡುವಂತ ಒಬ್ಬ ಮನುಷ್ಯನಿಗೆ ದೇಹದ ಆರೋಗ್ಯವು ಇರುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯಾವ ವೈದ್ಯರನ್ನಾದರೂ ಕೇಳಿರಿ, ವೈದ್ಯರು ಹೇಳುವಂಥದ್ದಿಷ್ಟೇ, ನನ್ನ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಮುಂದೆ ಯಾರಿಗೆ ಬಿಡ್ತಾರೆ ವೈದ್ಯರು? ಭಗವಂತನ ಇಚ್ಛೆ ಅದು ಹೇಗಿರುತ್ತದೋ ಗೊತ್ತಿಲ್ಲಮ್ಮ, ನನ್ನ ಚಿಕಿತ್ಸೆ ನಾನು ಕೊಟ್ಟಿದ್ದೇನೆ, ಮಿಕ್ಕಿದೆಲ್ಲವೂ ಕೂಡ ದೇವರ ಇಚ್ಛೆ. ವೈದ್ಯರು ಹೇಳುವಂಥದ್ದು ಅಷ್ಟೇ. ಹಾಗಾಗಿ ಇಡೀ ಸಮಾಜದಲ್ಲಿ, ಇಡೀ ಪ್ರಪಂಚದಲ್ಲಿ ಇರುವಂತ ಘನವೈದ್ಯನು ಸಾಮಾಜಿಕವಾಗಿ ಮತ್ತು ಪ್ರಬುದ್ಧವಾಗಿ ಆಲೋಚನೆ ಮಾಡುವಾಗ ನಮ್ಮ ದೇವರನ್ನ ಹೊರತುಪಡಿಸಿ ಮತ್ತಾರೂ ಇಲ್ಲ ಎಂಬುದಾಗಿ ನಾವು ಅವಶೇಷಗಳಲ್ಲಿ ಅರ್ಥೈಸಿಕೊಳ್ಳಬೇಕು. ಕಾರಣ ಯೆಶಾಯನ ಪ್ರವಾದನ ಗ್ರಂಥ 66ನೇ ಅಧ್ಯಾಯಕ್ಕೆ ನೀವು ಬರುವುದಾದರೆ 66ನೇ ಅಧ್ಯಾಯ 1ನೇ ವಾಕ್ಯ ಮತ್ತು 2ನೇ ವಾಕ್ಯವನ್ನ ನಿಮ್ಮ ಮುಂದಿಡಲು ಇಷ್ಟಪಡುತ್ತೇನೆ. ಯೆಶಾಯನ ಪ್ರವಾದನ ಗ್ರಂಥ 66ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನು ಹೀಗನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ, ನೀವು ನನಗೆ ಇನ್ನೆಂಥ ಮನೆಯನ್ನ ಕಟ್ಟಿ ಕೊಡುವಿರಿ. ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಎಂಥದ್ದು, ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತು. ಹೌದು, ನನ್ನ ಕೈಯಿಂದಲೇ ಇವುಗಳನ್ನೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ಇಲ್ಲಿ 3 ವಿಚಾರಧಾರೆಗಳು. ಒಂದು, ಯೆಹೋವನು ಪ್ರಕಟ ಮಾಡುತ್ತಾ ಇದ್ದಾನೆ ಏನಂತ. 2ನೇದಾಗಿ ಆತನು ಹೀಗೆ ಹೇಳ್ತಾ ಇದ್ದಾನೆ, ನನಗೆ ಆಕಾಶವು ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ, ನೀವು ನನಗೆ ಎಂತಹ ವಿಶ್ರಾಂತಿ ಸ್ಥಳವನ್ನ ನೀವು ಕಟ್ಟಿಕೊಡುವುದಕ್ಕೆ ಸಾಧ್ಯ. ನಾವು ಪ್ರಾಮುಖ್ಯವಾಗಿ ಆರಾಧನೆಗೆ ಬರುವಾಗ 2020ರ ಪಾವನ ದಿವಸಗಳು, 2021ರ ಪಾವನ ದಿವಸಗಳು ವ್ಯತ್ಯಾಸ ಏನೆಂಬುದಾಗಿ ನೋಡುವಾಗ ಮನೆಯಲ್ಲಿ ಕುಳಿತು ಆರಾಧನೆ ಮಾಡುತ್ತಾ ಇದ್ದೆವು, ಈಗ ಸಾಮೂಹಿಕವಾಗಿ ಇಲ್ಲಿಗೆ ಬಂದು ಆರಾಧನೆ ಮಾಡುತ್ತಾ ಇದ್ದೇವೆ. ವ್ಯತ್ಯಾಸ ಏನು? ವ್ಯತ್ಯಾಸ ಏನೂ ಇಲ್ಲ. ಕಾರಣ ಆಕಾಶವನ್ನ ಸಿಂಹಾಸನವನ್ನಾಗಿಯೂ ಭೂಮಿಯನ್ನ ಪಾದಪೀಠವನ್ನಾಗಿ ಮಾಡಿಕೊಂಡಿರುವಂತ ನಮ್ಮ ದೇವರಿಗೆ ಈ ಒಂದು ಆಲಯ, ಈ ಒಂದು ಕಟ್ಟಡದ ಆಲಯ ಸೀಮಿತಪಡಿಸುವುದಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಆತನು ವಿಶ್ರಮಿಸುವಂತ ದೇವರಲ್ಲ, ಇದರಲ್ಲಿ ಆತನು ಇದ್ದಾನೆ ಎಂಬುದಾಗಿ ಹೇಳುವುದಲ್ಲ. ಆದುದರಿಂದ ನಾವು ಪ್ರಪಂಚಾದ್ಯಂತ ಯಾರ್ಯಾರು ಕ್ರಿಸ್ತನ ಯೇಸುವಿನ ಹೆಸರಿನಲ್ಲಿ ಸೇರಿ ಬರುತ್ತಾರೋ, ಆತನ ಹೆಸರಿನಲ್ಲಿ ಕೂಡಿ ಬಂದು ತಂದೆಯಾದ ದೇವರನ್ನು ಆರಾಧಿಸುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ ದೇವರಿಗೆ ಶಾರೀರ ಸಂಬಂಧವಾಗಿ ಸೀಮಿತವಾದಂಥ ದೇವರಲ್ಲ. ಆತನು ಅಶರೀರವಾದಂಥ ಸಂಬಂಧಕ್ಕೆ ಸೀಮಿತವಾದಂಥ ವ್ಯಕ್ತಿಯಾಗಿರುವುದರಿಂದ ತಂದೆಯಾಗಿ, ಮಗನಾಗಿ ಮತ್ತು ತ್ರಯೇಕತ್ವದ ದೇವರಾಗಿ ಆತನು ಇರುವಂತ ಕಾರಣ ಆತನು ಎಲ್ಲ ಕಡೆ ಸರ್ವಸಾಧಾರಣವಾಗಿ ಇರುವಾತನು, ಎಲ್ಲ ಕಡೆ ವ್ಯಾಪಿಸುವಾತನು, ಎಲ್ಲರ ಮಧ್ಯದಲ್ಲಿ ಇರುವಾತನು, ಎಲ್ಲರ ಕಡೆ ಆತನು ಗಮನ ಹರಿಸುವಾತನು ಆಗಿದ್ದಾನೆ ಎಂಬುದಾಗಿ ಸತ್ಯವೇದದ ಒಂದು ಮಾತು ನಮ್ಮ ಕೂಡ ಪ್ರಚಲಿತವಾಗಿ ಬರೆಯಲ್ಪಟ್ಟಿದೆ. ಇದಕ್ಕೆ ಮತ್ತೊಂದು ಉದಾಹರಣೆಯನ್ನು ನಿಮ್ಮ ಮುಂದಿಡಲು ಇಷ್ಟಪಡುತ್ತೇನೆ. ದಯಮಾಡಿ ನೀವು ಸುವಾರ್ಥ ಭಾಗಕ್ಕೆ ಬರುವುದಾದರೆ ಮಾರ್ಕನ ಸುವಾರ್ತೆಯನ್ನು ನೀವು ಗಮನಿಸಿ ನೋಡ್ರಿ.
ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 14ನೇ ವಾಕ್ಯ. ತರುವಾಯ 11 ಮಂದಿ ಶಿಷ್ಯರು ಊಟಕ್ಕೆ ಕೂತಿದ್ದಾಗ ಆತನು ಅವರಿಗೆ ಕಾಣಿಸಿಕೊಂಡು ತಾನು ಜೀವಿತನಾಗಿ ಎದ್ದು ಬಂದ ಮೇಲೆ ತನ್ನನ್ನು ಕಂಡವರ ಮಾತನ್ನು ಅವರು ನಂಬಲಿಲ್ಲವಾದ ಕಾರಣ ಆತನು ಅವರ ಅಪನಂಬಿಕೆಗೂ ಅವರ ಮನಸ್ಸಿನ ಕಾಠಿಣ್ಯಕ್ಕೂ ಅವರನ್ನು ಗದುರಿಸಿದನು. ದೇವರ ವಾಕ್ಯ ಹೇಳ್ತದೆ, ತನ್ನ ಸ್ವಂತ ಶಿಷ್ಯರೇ ಆತನು ಎದುರು ಬರುವಾಗ ಆತನನ್ನ ಗುರುತು ಹಿಡಿಯದೆ ನಂಬದೆ ಹೋದರು ಎಂಬುದಾಗಿ ವಾಕ್ಯವು ತಿಳಿಸುತ್ತದೆ. ನೀವು ಅದೇ ರೀತಿಯಲ್ಲಿ 4 ಸುವಾರ್ತಿಕರನ್ನ ಗಮನಿಸಿದವರು. ಮತ್ತಾಯನ ಸುವಾರ್ತೆ, ಮಾರ್ಕನ ಸುವಾರ್ತೆ, ಲೂಕನ ಸುವಾರ್ತೆ, ಯೋಹಾನನ ಸುವಾರ್ತೆ. ಆತನು ತನ್ನ ಶಿಷ್ಯರಿಗೆ ಆತನು ಆಜ್ಞಾಪಿಸಿದ್ದು, ನನ್ನ ತಂದೆಯು ನಿಮಗೆ ಸಹಾಯಕನನ್ನು ಕಳುಹಿಸುವ ತನಕ ನೀವು ಈ ಸ್ಥಳವನ್ನು ಬಿಟ್ಟು ಎಲ್ಲೂ ಹೋಗಬೇಕು. ಅಂದರೆ ತ್ರಯೇಕನಾದಂಥ ದೇವರು ಒಂದೊಂದು ಕಾಲಘಟ್ಟದಲ್ಲಿ ಒಬ್ಬೊಬ್ಬ ವ್ಯಕ್ತಿಯಾಗಿ ದೇವರಾಗಿ ಸರ್ವ ಸಾಧಾರಣವಾದಂಥ ಶಕ್ತಿಯುಳ್ಳ ಸರ್ವವ್ಯಾಪಿಯಾದಂಥ ದೇವರು ಕಾಣಿಸಿಕೊಂಡದನ್ನು ನಾವು ನೋಡ್ತೇವೆ. ಹಳೆ ಒಡಂಬಡಿಕೆ ಪೂರ್ತಿಯಾಗಿ ಆತನು ಆರೋನನೊಟ್ಟಿಗೆ, ನೋಹನೊಟ್ಟಿಗೆ, ಮೋಶೆಯೊಂದಿಗೆ, ಮಿರ್ಯಾಮನೊಂದಿಗೆ, ದಾನಿಯೇಲನೊಂದಿಗೆ, ಆತನು ದಾವೀದನೊಂದಿಗೆ ಕಾಣಿಸಿಕೊಂಡದ್ದು ಯೆಹೋವನಾದ ತಂದೆಯಾಗಿ, ಯೆಹೋವನಾದ ದೇವರಾಗಿ. ಆತನು ಮತ್ತಾಯನ ಸುವಾರ್ತೆಯಿಂದ ಆತನನ್ನ ನಾವು ನೋಡುವಾಗ 4 ಸುವಾರ್ತೆಗಳಲ್ಲಿ ಆತನನ್ನು ನಾವು ಮಗನಾಗಿ ನೋಡ್ತೇವೆ. ಮಗನ ಲೋಕಕ್ಕೆ ಬಂದದನ್ನು ನೋಡುತ್ತೇವೆ. ಮಗನ ವಿಷಯವಾಗಿ ಅನೇಕ ಸುವಾರ್ತಿಕರು ನಾನಾ ರೀತಿಯಲ್ಲಿ ಬರೆದದನ್ನು ಯೆಶಾಯನ ಪ್ರವಾದಿಯು ಕೂಡ ಮುಂಚಿತವಾಗಿ ತಿಳಿಸಿರುವಂಥದ್ದನ್ನು ನಾವು ಪ್ರಚಲಿತವಾಗಿ ನೋಡುತ್ತೇವೆ. ಇದು ಮಗನ ಕಾರ್ಯ. ಅಪೊಸ್ತಲರ ಕೃತ್ಯಗಳ ನಂತರದಲ್ಲಿ ಪ್ರಕಟಣೆಯ ತನಕ ನಾವು ನೋಡುವಂಥದ್ದು ದೇವರ ಆತ್ಮನ ಕಾರ್ಯಗಳು, ದೇವರ ಚಲಿಸುವಿಕೆ, ದೇವರ ನಡೆಸುವಿಕೆ ಮತ್ತು ದೇವರ ಮಧ್ಯದಲ್ಲಿ ಜನರು ಹೇಗೆ ಸ್ಪಂದಿಸುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ನಾವು ಮನೆಯಲ್ಲಿ ಆರಾಧನೆ ಮಾಡಿದ್ದೇವೋ ಅಥವಾ ಸಾಮೂಹಿಕವಾಗಿ ಇಲ್ಲಿ ಬಂದು ಆರಾಧನೆ ಮಾಡುತ್ತಾ ಇದ್ದೇವೋ ಅದು ಯಾವ ವ್ಯತ್ಯಾಸ ಇಲ್ಲ. ಆದರೆ ವ್ಯತ್ಯಾಸ ಇರುವಂಥದ್ದು ಯಾರಲ್ಲಿ? ಆರಾಧನೆ ಮಾಡುವಂಥ ಆರಾಧಕರಲ್ಲಿ ಎಂಬುದಾಗಿ ನಾವು ನೋಡ್ತೇವೆ. ಬಹುಶಃ ನಾವು ಮನೆಗಳಲ್ಲಿ ಮಾಡುವಾಗ ನಾವು ಇದ್ದ ರೀತಿಯಲ್ಲಿ ಆರಾಧನೆ ಮಾಡ್ತಾ ಇದ್ದೇವೆ. ಮನೆಯಲ್ಲಿ ಹೇಗಿರುತ್ತೇವೋ ಹಾಗೆಯೇ ಆರಾಧನೆಗೆ ಬರುತ್ತಾ ಇದ್ದೇವೆ. ಆದರೆ ನಮ್ಮ ಉಡುಪುಗಳು, ನಮ್ಮ ಧರಿಸುವಿಕೆ, ನಾವು ಹೇಗಿದ್ದೆವು, ಹೇಗೆ ಆರಾಧನೆಗೆ ಪಾಲು ತೆಗೆದುಕೊಳ್ಳುತ್ತಾ ಇದ್ದೇವೆ ಎಂಬುದಾಗಿ ಮುಖ್ಯ ಅಲ್ಲ. ಅದರ ವಿಚಾರಧಾರೆಯಲ್ಲಿ ನಾನು ಏನು ಹೇಳುತ್ತಾ ಇಲ್ಲ. ಆದರೆ ಹೇಳುತ್ತಿರುವಂಥದ್ದು ಯಾವ ವಿಚಾರದಲ್ಲಿ ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳುವುದಾದರೆ, ನಾನು ಕರುಣಿಸುವುದು ಯಾರಿಗೋಸ್ಕರ? ದೀನರಿಗೆ, ಮನಮುರಿದವರಿಗೆ ಮತ್ತು ನನ್ನ ಮಾತುಗಳಿಗೆ ಭಯಪಡುವವರಿಗೆ ನಾನು ಕಟಾಕ್ಷಿಸುವೆನು. ಯಾರು ಹೇಳುವಂಥದ್ದು? ಯಾರು ಹೇಳುವಂಥದ್ದು? ಯೆಹೋವನಾದ ದೇವರು ಯೆಶಾಯನೆಂಬ ಪ್ರವಾದಿಯ ಮೂಲಕ ಆತನು ನಮಗೆ ಈ ಒಂದು ವಿಷಯವನ್ನ ಈ ಹೊತ್ತು ದಯಪಾಲಿಸಿ ಕೊಟ್ಟಿದ್ದಾನೆ. 66ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ಅನಾರೋಗ್ಯದಲ್ಲಿದ್ದೇವೆ. ಕಾರಣ ನಾನು ದೀನನಾಗಿಯೂ ಇಲ್ಲ, ಮನಮುರಿದವನಾಗಿಯೂ ಇಲ್ಲ, ಭಯಪಡುವ ವ್ಯಕ್ತಿಯಾಗಿಯೂ ಕಾಣಿಸಲ್ಪಡುವುದಿಲ್ಲ. ನನ್ನಲ್ಲಿರುವಂಥದ್ದು ಅನೇಕ ಹೇಯ ಕೃತ್ಯಗಳೇ. ನನ್ನ ಮನಸ್ಸು ವಿಚಲಿತವಾಗಿಯದೆ, ನನ್ನ ದೇಹದ ಅಂತರಂಗವು ವಿಚಲಿತವಾಗಿಯದೆ, ನಾನು ಆಲೋಚನೆ ಮಾಡುವಂಥ ಸಂಗತಿಗಳೇ ಬೇರೆಯಾಗಿವೆ. ಆದುದರಿಂದ ನನ್ನಲ್ಲಿ ಅಸ್ವಸ್ಥತೆ ಎನ್ನುವಂಥದ್ದು ಭೀಕರವಾಗಿ ಇದ್ದರೂ ನನ್ನ ದೇಹದ ಆರೋಗ್ಯದ ನಿಮಿತ್ತ ಅವೆಲ್ಲವೂ ಮುಚ್ಚಿ ಹೋಗಿಯದೆ. ಆದ್ದರಿಂದ ಒಂದು ಕಡೆ ನಾವು ನೋಡ್ತೇವೆ, ಥೆಸಲೋನಿಕದವರಿಗೆ ಪೌಲನು ಬರೆಯುತ್ತಾನೆ, ನಿಮ್ಮ ದೇಹವು ಹಾಳಾಗಿ ಲಯವಾಗಿ ಹೋಗುತ್ತದೆ. ಲಯವಾಗಿ ಹೋಗುವಂತ ಈ ದೇಹಕ್ಕೆ ಯಾಕೆ ಪ್ರಾಮುಖ್ಯತೆಯನ್ನ ಕೊಡುತ್ತೀರಿ? ಲಯವಾಗದ ಸಂಗತಿಗಳು ಮನುಷ್ಯನಲ್ಲಿ ಅವೆ.
ಅದು ಆತನ ಆತ್ಮವು, ಅದು ಆತನ ಅಂತರಂಗವು. ಅವುಗಳಿಗೆ ನೀವು ಪ್ರಾಮುಖ್ಯತೆಯನ್ನು ಕೊಡುವುದಾದರೆ ಸರ್ವಶಕ್ತನಾದಂಥ ದೇವರು ನಿಮ್ಮನ್ನ ವಿಚಲಿತವಾಗಿ ಎಚ್ಚೆತ್ತು ಜೀವಿತ ಮಾಡುವುದಕ್ಕೂ ನಿತ್ಯ ಜೀವದ ವಾಗ್ದಾನಕ್ಕೂ ಸೇರಿಸುವುದಕ್ಕೂ ಆತನು ಶಕ್ತನಾಗಿದ್ದಾನೆ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಈ ದಿನಮಾನಗಳಲ್ಲಿ ಪ್ರಿಯರೇ, ನನಗೆ ಸ್ವಸ್ಥತೆ ಬೇಕು. ನನಗೆ ಯಾವ ಸ್ವಸ್ಥತೆ ಬೇಕು? ಅನೇಕ ವೇಳೆ 40 ದಿವಸಗಳಲ್ಲಿ ನಾವು ಹಾಕಿಕೊಳ್ಳುವಂಥ ಯೋಜನೆಗಳು ಬಿಟ್ಟು ಬಿಡಬೇಕು ಎಂಬುದಾಗಿ ಆಲೋಚನೆ ಮಾಡ್ತೇವೆ. ಅನೇಕ ಸಂಗತಿಗಳನ್ನು ಬಿಟ್ಟು ಬಿಡಬೇಕು ಎಂಬುದಾಗಿ ನಾವು ಆಲೋಚನೆ ಮಾಡ್ತೇವೆ. ಆದರೆ ನನ್ನ ಒಂದು ಕಳಕಳಿಯ ಮನವಿ, 2021ನೆಯ ಈ ಪಾವನ ದಿವಸಗಳಲ್ಲಿ ಏನನ್ನೂ ಬಿಡಬೇಡ್ರಿ. ಬದಲಾಗಿ ಇವುಗಳನ್ನು ಸಂಪಾದನೆ ಮಾಡಿಕೊಳ್ಳ್ರಿ. ನೀವು ಇವುಗಳನ್ನು ಸಂಪಾದನೆ ಮಾಡಿಕೊಳ್ಳುವಾಗ ಅವುಗಳು ನಿಮ್ಮನ್ನ ಆ ರೀತಿಯಲ್ಲಿಯೇ ಬಿಟ್ಟು ಹೋಗ್ತವೆ. ಹೌದಾ? ಇವುಗಳನ್ನು ನೀವು ಸಂಪಾದನೆ ಮಾಡಿಕೊಳ್ಳುವಾಗ ಅವುಗಳು ನಿಮ್ಮನ್ನ ಪ್ರಚಲಿತವಾಗಿಯೇ ಬಿಟ್ಟು ಹೋಗ್ತವೆ, ಸಾರ್ವಸಾಮಾನ್ಯವಾಗಿಯೇ ಬಿಟ್ಟು ಹೋಗ್ತವೆ. ಅವು ನಿಮ್ಮಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಮತ್ತಾಯನು ತನ್ನ ಸುವಾರ್ತೆಯಲ್ಲಿ ಬರೆಯುತ್ತಾನೆ, ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ನಿಮಗೆ ಅವೆಲ್ಲವೂ ಕೊಡಲ್ಪಡುತ್ತದೆ. ಇವೆರಡನ್ನ ಮಾತ್ರ ನೀವು ತವಕ ಪಡಬೇಕು, ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ. ಇವುಗಳನ್ನು ನೀವು ತವಕ ಪಡುವಾಗ, ಇವುಗಳನ್ನು ಹೊಂದಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವಾಗ ಅವೆಲ್ಲವುಗಳು ಕೂಡ ನಿಮಗೆ ತಾನಾಗಿಯೇ ಕೊಡಲ್ಪಡುತ್ತವೆ. ಆದರೆ ಈ ವಿಚಾರದ ಕುರಿತು ಆಲೋಚನೆ ಮಾಡುವಾಗ ನೀವು ಏನನ್ನ ಬಿಡುತ್ತೀರೋ, ಏನನ್ನ ಬಿಟ್ಟು ಬಿಡುತ್ತೀರೋ ಚಿಂತೆ ಇಲ್ಲ. ಆದರೆ ಇವುಗಳನ್ನು ಸಂಪಾದನೆ ಮಾಡಿಕೊಳ್ಳಿ. ಯಾವುದನ್ನು ಸಂಪಾದನೆ ಮಾಡಿಕೊಳ್ಳಬೇಕು? ದಯಮಾಡಿ ಈ ಒಂದು ವಾಕ್ಯವನ್ನ ನಿಮ್ಮ ಮುಂದೆ ಇಡುತ್ತೇನೆ. ಈ ಪ್ರಸ್ತಾವನೆ 66ನೇ ಅಧ್ಯಾಯ ಯೆಶಾಯನ ಪ್ರವಾದನ ಗ್ರಂಥ 2ನೇ ವಾಕ್ಯದಿಂದ ಆಧರಿಸಲ್ಪಟ್ಟು ಮುಂದುವರಿದು ಹೋಗ್ತದೆ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 21ರಿಂದ 26 ವಾಕ್ಯಗಳು. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 21ರಿಂದ 26 ವಾಕ್ಯಗಳು. ಅಲ್ಲಿ ಒಂದು ದೃಷ್ಟಾಂತವನ್ನು ನಾವು ನೋಡ್ತೇವೆ. ಒಬ್ಬ ಮನುಷ್ಯನು ದೇವರ ಆಲಯಕ್ಕೆ ಕಾಣಿಕೆಗಳನ್ನ ತೆಗೆದುಕೊಂಡು ಬರುತ್ತಾ ಇದ್ದಾನೆ. ಅವನ ಕಾಣಿಕೆಗಳನ್ನ ತೆಗೆದುಕೊಂಡು ಬರುವಾಗ ಅವನ ಮನಸ್ಸಿನಲ್ಲಿ ಏನೋ ಒಂದು ದ್ವಿಗುಳ, ಮನಸ್ಸಿನಲ್ಲಿ ಏನೋ ಒಂದು ದುಗುಡ, ಮನಸ್ಸಿನಲ್ಲಿ ಏನೋ ಒಂದು ಆಲೋಚನೆ ಆದ. ಆಗ ದೇವರ ವಾಕ್ಯ ಹೇಳ್ತದೆ, ನೀವು ನಿಮ್ಮ ಕಾಣಿಕೆಗಳನ್ನು ತೆಗೆದುಕೊಂಡು ದೇವರ ಆಲಯಕ್ಕೆ ಬಂದು ಅದನ್ನು ಸಮರ್ಪಿಸುವುದಕ್ಕೆ ಬರುವಾಗ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ನಿನ್ನ ಸಹೋದರನ ಮೇಲೆ ಏನಾದರೂ ನಿನಗೆ ದ್ವೇಷ ಇದೆ ಎಂಬುದಾಗಿ ಅಥವಾ ಅಸೂಯೆ ಇದೆ ಎಂಬುದಾಗಿ, ಯಾವುದೋ ಒಂದು ವಿಚಾರದಲ್ಲಿ ಅಸಮಾಧಾನ ಇದೆ ಎಂಬುದಾಗಿ ನೀವು ಅಂದುಕೊಳ್ಳುವುದಾದರೆ ಮೊದಲು ನಿಮ್ಮ ಕಾಣಿಕೆಗಳನ್ನ ಅಲ್ಲಿಯೇ ಇದ್ದ ಸ್ಥಳದಲ್ಲಿಯೇ, ನೀವೆಲ್ಲಿದ್ದೀರೋ ಅಲ್ಲಿಯೇ ಬಿಟ್ಟು ಮೊದಲು ನಿನ್ನ ಸಹೋದರನ ಬಳಿಗೆ ಹೋಗಿ ಏನು ಮಾಡಿಕೋ, ಸಮಾಧಾನ ಮಾಡಿಕೋ, ಹೊಂದಾಣಿಕೆ ಮಾಡಿಕೋ. ಆಮೇಲೆ ತಂದು ನಿನ್ನ ಕಾಣಿಕೆಗಳನ್ನ ಸಮರ್ಪಿಸು. ಆಗ ಅದು ಮೆಚ್ಚುಗೆಯಾಗಿ ಕಾಣಿಸಲ್ಪಡುವುದು. ಪ್ರೀತಿಯುಳ್ಳ ದೇವ ಜನರೇ, ಈ ದಿವಸಗಳಲ್ಲಿ ನಾವು ದೇವರನ್ನ ಆರಾಧಿಸುವುದಕ್ಕೂ ದೇವರಿಗೆ ಕಾಣಿಕೆಗಳನ್ನ ಸಮರ್ಪಿಸುವುದಕ್ಕೂ ಕೂಡಿ ಬಂದಿದ್ದೇವೆ. ಇಲ್ಲಿ ನಾವು ಅನೇಕ ವೇಳೆ 40 ದಿವಸಗಳು ಇದನ್ನ ಬಿಡಬೇಕು, ಅದನ್ನು ಬಿಡಬೇಕು ಎಂಬುದಾಗಿ ಆಲೋಚನೆ ಮಾಡ್ತೇವೆ. ಆದರೆ ಯಾವುದನ್ನ ಕೂಡಿಸಿಕೊಳ್ಳಬೇಕೆಂಬುದಾಗಿ ಗೊತ್ತಿಲ್ಲ. ನಮ್ಮಲ್ಲಿ ಯಾವುದನ್ನು ಕೂಡಿಸಿಕೊಳ್ಳಬೇಕೆಂಬುದಾಗಿ ಗೊತ್ತಿಲ್ಲದ ಕಾರಣ ಬಿಡುಗಡೆ ಆಗಬೇಕಾದಂಥ ಸಂಗತಿಗಳು ನಮ್ಮಿಂದ ಬಿಡುಗಡೆ ಹೊಂದುವುದಿಲ್ಲ. ಯಾಕಂದರೆ ನಮ್ಮ ಮನಸ್ಸುಗಳಲ್ಲಿ ಅನೇಕ ಒಳ್ಳೆಯ ವಿಚಾರಗಳು ತುಂಬಿ ಬರುವಾಗ ಕೆಟ್ಟ ಸಂಗತಿಗಳು ತಾನಾಗಿಯೇ ಬಿಟ್ಟು ಹೋಗುತ್ತವೆ. ಕಾರಣ ಅದಕ್ಕೆ ಸ್ಥಳ ಇರುವುದಿಲ್ಲ. ಸ್ಥಳಾವಕಾಶ ಈಗೇನಿದೆ ಸಾಕಷ್ಟು ಇದೆ. ಸ್ಥಳ ಸಾಕಷ್ಟು ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಅಂತರಂಗದಲ್ಲಿ ಇರುವುದರಿಂದ ಎಲ್ಲ ಕೆಟ್ಟ ಸಂಗತಿಗಳೇ ತುಂಬಿಕೊಂಡಿರುವುದರಿಂದ ಹೊಸ ಸಂಗತಿಗಳು ನಾವು ಸೇರಿಸಿಕೊಳ್ಳುವ ಯೋಜನೆಗಳು ಕೂಡ ಮಾಡುವುದಿಲ್ಲ. ಆದರೆ ಹೊಸ ಸಂಗತಿಯನ್ನು ನೀವು ಸೇರಿಸಿಕೊಳ್ಳುವಾಗ ಹಳೆ ಸಂಗತಿಯು ನಿಮ್ಮನ್ನ ಬಿಟ್ಟು ಹೋಗುತ್ತವೆ. ಅದಕ್ಕೆ ಆಲೋಚನೆ ಮಾಡ್ರಿ. ಇಲ್ಲಿ ಕಾಣುವಂತ ಈ ದೃಷ್ಟಾಂತದಲ್ಲಿ ನಮಗೇನು ಬೇಕು? ಮೊದಲನೆಯದಾಗಿ ಕರುಣೆ ಬೇಕು. ಎರಡನೆಯದಾಗಿ ಸಮಾಧಾನವಾಗುವ ಮನಸ್ಸು ಬೇಕು. ಮೂರನೆಯದಾಗಿ ನನ್ನಲ್ಲಿ ದೀನತೆ ಎನ್ನುವಂಥ ಒಂದು ಸಿದ್ಧಾಂತ ಬದುಕು ಬೇಕು. ನಾಲ್ಕನೆಯದಾಗಿ ಪ್ರೀತಿ. 5 ಐಕ್ಯತೆ. 6ನೇಯದು ಶ್ರಮಿಸುವ ಗುಣ. 7ನೇಯದಾಗಿ ನಾನು ಐಕ್ಯನಾಗಿ ಜೀವಿಸುವಂತ ಮನುಷ್ಯನಾಗಿ ಕಾಣಿಸಲ್ಪಡಬೇಕು. 8ನೇಯದಾಗಿ ನನ್ನಲ್ಲಿ
ಬೇರೊಬ್ಬರ ಚಿಂತೆ ಮಾಡುವಂತ ವ್ಯಕ್ತಿಯಾಗಿ ಕಾಣಿಸಲ್ಪಡಬೇಕು. 9ನೇಯದಾಗಿ ಮಾತು ಕೇಳುವ ವ್ಯಕ್ತಿಯು. 10ನೇಯದಾಗಿ ನನ್ನನ್ನೇ ಒಡಂಬಡಿಕೆಗೆ ಒಪ್ಪಿಸಿಕೊಡುವಂತ ವ್ಯಕ್ತಿಯಾಗಿ ನಾನು ಮಾರ್ಪಡಬೇಕು. ಈ 10 ಸಂಗತಿಗಳನ್ನು ಹೊತ್ತುಕೊಳ್ಳುವಾಗ ಅನೇಕ ಹೇಯ ಕೃತ್ಯಗಳನ್ನು ನಡೆಸುವಂತ ಅನೇಕ ಕೃತ್ಯಗಳಿಂದ ನಾವು ಬಿಡುಗಡೆ ಹೊಂದುವುದಕ್ಕೆ ಸಾಧ್ಯ. ಇಲ್ಲಿ ದೇವರ ವಾಕ್ಯ ಬಹಳ ನಿಯೋಜಿತವಾಗಿ ಹೇಳ್ತದೆ, ನಿನ್ನ ಸಹೋದರನೊಟ್ಟಿಗೆ ನಿನಗೆ ಏನೋ ಒಂದು ಮನಸ್ತಾಪ ಇದೆ ಎಂಬುದಾಗಿ ನೀನು ಅಂದುಕೊಳ್ಳುವುದಾದರೆ, ಅಂದರೆ ಎಲ್ಲಿ? ನನ್ನ ಮನಸ್ಸಿನಲ್ಲಿ. ದೇವರ ವಾಕ್ಯವನ್ನು ಗಮನಿಸಿ ನೋಡ್ರಿ, ನಿನ್ನ ದೇಹದಲ್ಲಿ ಅದು ಅಂದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅಂದುಕೊಳ್ಳುವಂಥದ್ದು ಎಲ್ಲಿ? ನಿನ್ನ ಮನಸ್ಸಿನ, ನಿನ್ನ ಅಂತರಂಗದಲ್ಲಿ. ನಿನ್ನ ಅಂತರಂಗದಲ್ಲಿ ನೀನು ಅಂದುಕೊಳ್ಳುವುದಾದರೆ ಮೊದಲು ನೀನು ನಿನ್ನ ಸಹೋದರನೊಟ್ಟಿಗೆ ಹೋಗಿ ಸಂಧಾನ ಮಾಡಿಕೊ. ಸಂಧಾನ ಮಾಡಿಕೊಂಡ ನಂತರ ನೀನು ಬಂದು ನಿನ್ನ ಕಾಣಿಕೆಗಳನ್ನು ಸಮರ್ಪಿಸು. ನನ್ನ ಪ್ರೀತಿಯುಳ್ಳ ದೈವ ಜನರೇ, ನಾವು ಕಾಣಿಕೆಗಳನ್ನು ಮನೆಗಳಲ್ಲಿ ಕೂಡಿಸಿ ನಿಸ್ವಾರ್ಥದ ತ್ಯಾಗದ ಹುಂಡಿ ಎಂಬುದಾಗಿ ನಾವು ಪಂಚಾಶತಮ ದಿವಸದಲ್ಲಿ ಬಂದು ಸಲ್ಲಿಸ್ತೇವೆ. ಅದರಲ್ಲಿ ಕೂಡಿಕೆಯಾಗುವಂಥ ಒಂದೊಂದು ನಾಣ್ಯವೂ ಕೂಡ ಪ್ರಕೃತವಾಗಿ ಪ್ರತ್ಯೇಕಿಸಲ್ಪಟ್ಟಂಥ ನಾಣ್ಯಗಳಾಗಿ ಉತ್ತಮ ಗುಣ ಹೊಂದಿದ ಮನುಷ್ಯನಾಗಿ ಮಾರ್ಪಟ್ಟಂಥ ವ್ಯಕ್ತಿಯ ಅಂತರಂಗದ ಶೋಧನೆಗೆ ಒಳಪಟ್ಟಂಥ ಕೆಲಸ ಕಾರ್ಯಗಳಿಂದ, ಪ್ರಕ್ರಿಯೆಗಳಿಂದ ಆ ನಾಣ್ಯಗಳು ಕೂಡಿಸಲ್ಪಡುವುದಾದರೆ ಅದನ್ನ ದೇವರು ಸ್ವೀಕೃತವಾಗಿ ಅಂಗೀಕರಿಸಿಕೊಳ್ಳುವುದಕ್ಕೆ ಸಾಧ್ಯ. ಆದರೆ ಆ ನಾಣ್ಯಗಳನ್ನು ಕೂಡಿಸುವಾಗ ನಮ್ಮಲ್ಲಿ ನಾವು ಶೋಧನೆ ಮಾಡಿಕೊಂಡಂಥ ಜೀವಿತವ ಪರಿಪಕ್ವವಾಗಿರಬೇಕಾದುದು ಅವಶ್ಯಕ. ಅದೇ ಅಸೂಯತನ, ಅದೇ ಹಾಗೆತನ, ಅದೇ ಮೋಸ, ಅದೇ ದಗಲ್ಬಾಜಿತನ, ಅದೇ ಕೊರಗಿನ ಜೀವಿತ, ಅದೇ ದುಷ್ಟತ್ವ, ಅದೇ ರೀತಿಯಲ್ಲಿ ಮತ್ಸರ, ಹೀಗೆ ಲೋಕದ ಅನೇಕ ವ್ಯಾಮೋಹಗಳಿಗೆ ಒಳಪಟ್ಟಂತ ವ್ಯಕ್ತಿಗಳಾಗಿ ಜೀವಿಸುವುದಾದರೆ ಯಾವ ಪ್ರಯೋಜನ ಇಲ್ಲ, ಯಾವ ಪ್ರಯೋಜನ ಇಲ್ಲ. ಆದ್ದರಿಂದ ಬಿಟ್ಟು ಬಿಡಬೇಕಾದಂಥ ಸಂಗತಿಗಳನ್ನು ಆಲೋಚನೆ ಮಾಡದೆ ತೆಗೆದುಕೊಳ್ಳುವ ಸಂಗತಿಗಳು ಏನು ಈ ಹೊತ್ತು ನನ್ನ ಜೀವಿತದಲ್ಲಿ ಎಂಬುದಾಗಿ ನೀವು ನೋಡುವಾಗ ಕರುಣೆ, ದಯೆ, ಐಕ್ಯತೆ, ಸ್ವಚ್ಛತೆ, ನಿಮ್ಮಲ್ಲಿರುವಂಥ ಪ್ರೀತಿ, ವಿಶ್ವಾಸ, ನಂಬಿಕೆ, ನಿರೀಕ್ಷೆ, ಭಿನ್ನಮತ ಇಲ್ಲದ ಜೀವಿತ, ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳುವಂಥ ಜೀವಿತ, ಕ್ಷಮೆಯ ಗುಣ, ಇವುಗಳನ್ನು ಹೊತ್ತುಕೊಂಡು ಜೀವಿಸುವುದಾದರೆ ಪರಿಪಕ್ವವಾದಂಥ ಪಾವನ ದಿವಸಕ್ಕೆ ನಾವು ಹೆಜ್ಜೆ ಹಾಕುತ್ತಾ ಇದ್ದೇವೆ. ಇದು ಪಾವನ ದಿವಸ ಎಂಬುದಾಗಿ ಹೇಳುವಾಗ ಒಂದು ಕಡೆಯಲ್ಲಿ ನಾವು ಹೀಗೆ ನೋಡ್ತೇವೆ, ಯೇಸು ಸ್ವಾಮಿಯು 40 ದಿವಸ ಆಗಲು ಎರಡು ತನ್ನನ್ನು ಸಿದ್ಧ ಮಾಡಿಕೊಂಡನಲ್ಲ, ತನ್ನ ಬದುಕಿಗೆ ಸಿದ್ಧ ಮಾಡಿಕೊಂಡನಲ್ಲ, ಆ ಸಿದ್ಧತೆಯ ಬದುಕು ಈ 40 ದಿವಸಗಳಲ್ಲಿ ಆತನು ಕಂಡುಕೊಂಡನು ಎಂಬುದಾಗಿ. ಒಂದು ವೇಳೆ ಆ ಸಿದ್ಧತೆಯ ಬದುಕು ಆ 40 ದಿವಸಗಳು ತನ್ನನ್ನು ಸಿದ್ಧಪಡಿಸಿಕೊಳ್ಳುವುದಕ್ಕೋಸ್ಕರ ಅಡವಿಗೆ ಹೋದ ಎಂಬುದಾಗಿ ಹೇಳಿದ ದೇವರ ವಾಕ್ಯಗಳು ಈ ಹೊತ್ತು ನಮ್ಮನ್ನ ಹೀಗೆ ಎಚ್ಚರಿಸ್ತವೆ. ವರ್ಷದಲ್ಲಿ 365 ದಿವಸಗಳು ಕೊಡಲ್ಪಟ್ಟಿವೆ. 365 ದಿವಸಗಳಲ್ಲಿ 40 ದಿವಸಗಳನ್ನು ಕಳೆಯುವಾಗ 325 ದಿವಸಗಳು. 325 ದಿವಸಗಳಿಗೆ ಸಿದ್ಧತೆ ಈ 40 ದಿವಸಗಳು ಎಂಬುದಾಗಿ ಅಂದುಕೊಂಡಾಗ್ಯೂ ನಮ್ಮ ಪ್ರತಿ ವರ್ಷದ ಬದುಕಿನಲ್ಲಿ ಬಹಳ ಅರ್ಥಗರ್ಭಿತವಾಗಿ ಪಾವನ ದಿವಸಗಳನ್ನು ಕಳೆಯುವುದಕ್ಕೆ ಸಾಧ್ಯತೆ. ಇದು ಒಂದು ಸಂಪ್ರದಾಯ ಅಲ್ಲ, ಇದು ಸಂಪ್ರದಾಯ ಭರಿತವಾದಂಥ 40 ದಿವಸಗಳ ಜೀವಿತ ಅಲ್ಲ. ಸಂಪ್ರದಾಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಈ ಬದುಕಿನಲ್ಲಿ ನಾವು ಈ ಇಹಲೋಕದಲ್ಲಿ ಕೊಡಲ್ಪಟ್ಟಂಥ ಈ ಜೀವಿತ ನನ್ನ ದೇವರಿಗೋಸ್ಕರವಾಗಿ ಸಮರ್ಪಿತವಾದಂಥ ಜೀವಿತವನ್ನು ಮಾಡುವುದಕ್ಕೋಸ್ಕರವೇ ನಾನು ಸಿದ್ಧನಾಗಿ ಬದ್ಧನಾಗಿ ಜೀವಿಸ್ತಾ ಇದ್ದೇನೆ ಎಂಬುವಂಥ ಸತ್ಯಾಂಶವನ್ನು ಅರ್ಥೈಸಿಕೊಳ್ಳುವಂಥ ಬದುಕಾಗುವುದಾದರೆ ಈ ಪಾವನ ದಿವಸಗಳು ಎಷ್ಟೋ ಶ್ರೇಷ್ಠವಾಗಿ ಮನುಷ್ಯನಲ್ಲಿ ಭಿನ್ನಮತವನ್ನು, ಮತ್ಸರವನ್ನು, ದ್ವೇಷವನ್ನು, ಅಸೂಯೆಯನ್ನು, ದುಷ್ಟತ್ವವನ್ನು ತೆಗೆದು ಹಾಕುವಾಗ ಮನೆಗಳಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ನಿರೀಕ್ಷೆಯ ಬದುಕು ಉಂಟಾಗುವುದರಲ್ಲಿ ಸಾಧ್ಯ. ಈ ದಿನಮಾನಗಳಲ್ಲಿ ಮನೆಗಳ ಆರಾಧನೆಗೆ ಬರುತ್ತೇವೆ, ಮನೆಗಳಿಗೆ ಹೋಗುವಾಗ ಅಸಮಾಧಾನ. ಆರಾಧನೆಗಳಲ್ಲಿ ಬರುತ್ತೇವೆ, ಮನೆಗಳಲ್ಲಿ ಹೋಗುವಾಗ ಸಮಾಧಾನ ಇಲ್ಲ, ಮನೆಗಳಲ್ಲಿ ಹೋಗುವಾಗ ಸಂತೋಷ ಇಲ್ಲ, ಮನೆಗಳಿಗೆ ತೆರಳುವಾಗ ನಮ್ಮಲ್ಲಿ ಯಾವುದೋ ಒಂದು ಆತಂಕ, ದುಗಡ. ಓ, ಈ ಮನುಷ್ಯ ಇದ್ದಾನೆ, ಏನು ಮಾಡ್ತಾನೋ ಗೊತ್ತಿಲ್ಲ. ಓ, ನನ್ನ ಈ ಸಹೋದರಿ ಇದ್ದಾಳೆ, ಏನು ಮಾಡ್ತಾನೋ ಗೊತ್ತಿಲ್ಲ. ಓ, ಈ ನನ್ನ ತಮ್ಮನಿದ್ದಾನೆ, ಏನು ಮಾಡ್ತಾನೋ ಗೊತ್ತಿಲ್ಲ.
ಈ ನನ್ನ ಮಗ ಬಂದಿದ್ದಾನೆ, ಅವನು ಇನ್ನು ಯಾವ ರೀತಿಯಲ್ಲಿ ಜಗಳ ಮಾಡುತ್ತಾನೋ ಗೊತ್ತಿಲ್ಲ. ಈ ಆತಂಕಗಳ ಮಧ್ಯೆ ಜೀವಿಸುವಂತ ನಾವು ಯಾಕೆ ಹೀಗೆ ಎಂಬುದಾಗಿ ಆಲೋಚನೆ ಮಾಡುವಾಗ ನಮ್ಮಲ್ಲಿರುವಂಥ ಎಲ್ಲ ವೈಜ್ಞಾನಿಕವಾದಂಥ ಆ ಅಸಮಾಧಾನದ ಸಂಗತಿಗಳೇ ತುಂಬಿರುವುದರಿಂದ, ಸಮಾಧಾನದ ಕರ್ತೃವಾಗಿರುವಂಥ ಕ್ರಿಸ್ತನು ತಾನೇ ನಮ್ಮಿಂದ ದೂರವಾಗಿ ಹೋಗಿರುವುದರಿಂದ ನಮಗೆ ಆತನು ದೊರೆಯುವುದಕ್ಕೆ, ಸಮಾಧಾನ ದೊರೆಯುವುದಕ್ಕೆ ಸಾಧ್ಯ ಇಲ್ಲ. ಯೆಶಾಯನು ತನ್ನ ಪ್ರವಾದನ ಗ್ರಂಥದಲ್ಲಿ 9ನೇ ಅಧ್ಯಾಯದಲ್ಲಿ ಬರೆಯುತ್ತಾನೆ, ನಮಗೆ ಸಿಗುವಂತ ದೇವರು ಯಾರು? ಇಮ್ಮಾನುವೇಲನು. ಆತನ ಹೆಸರು ಏನೆಂಬುದಾಗಿ ನೋಡುವಾಗ, ಅದ್ಭುತ ಕರ್ತನು, ಆಲೋಚನಾ ಕರ್ತನು, ಪರಾಕ್ರಮಿಯಾದಂಥ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದಾಗಿ ಆತನ ಹೆಸರು. ಎಂತಹ ಹೆಸರುಗಳು ನಮ್ಮ ದೇವರಿಗೆ! ಭಯಂಕರವಾದಂತಹ ಹೆಸರು. ಇಂತಹ ದೇವರನ್ನು ಆರಾಧಿಸುವಂತ ನಾವೇನಾಗಿದ್ದೇವೆ? ಹೇಡಿಗಳಾಗಿ ಹೋಗಿದ್ದೇವೆ. ಅಂಜಿಕೆಯಲ್ಲಿ ಜೀವಿಸ್ತಾ ಇದ್ದೇವೆ, ಅಸಮಾಧಾನದಲ್ಲಿ ಜೀವಿಸ್ತಾ ಇದ್ದೇವೆ. ಪರಾಕ್ರಮಿಯಾದಂಥ ದೇವರು ನನ್ನ ದೇವರು, ಆದರೆ ನನ್ನಲ್ಲಿ ಯಾವ ಪರಾಕ್ರಮತನವೂ ಇಲ್ಲದೆ ಜೀವಿಸ್ತಾ ಇದ್ದೇವೆ. ಇಂತಹ ಜೀವಿತಕ್ಕೂ ದೇವರು ಒದಗಿಸಿಕೊಡುವಂಥ ಜೀವಿತಕ್ಕೂ ಅಗಾಧವಾದಂಥ ವ್ಯತ್ಯಾಸ ಇದೆ. ನಾನು ಎಲ್ಲಿ ಕುಗ್ಗಿ ಹೋಗಿದ್ದೇನೆ, ಎಲ್ಲಿ ಬಿದ್ದು ಹೋಗಿದ್ದೇನೆ, ಯಾವ ನಿರೀಕ್ಷೆಯಲ್ಲಿ ಕಳೆದುಕೊಂಡಿದ್ದೇನೆ, ಯಾವ ನಂಬಿಕೆಯಲ್ಲಿ ನಾನು ಬಿದ್ದು ಹೋಗಿದ್ದೇನೆ ಎನ್ನುವಂಥದ್ದನ್ನು ಅವಲೋಕಿಸಿ ನೋಡುತ್ತಾ ಅಲ್ಲಿಂದ ಮೇಲೆದ್ದು ಬರುವಂಥದ್ದು ಬಹಳ ಬಹಳ ಅವಶ್ಯ. ಆದ್ದರಿಂದ ಆಕಾಶವನ್ನ ಸಿಂಹಾಸನವನ್ನಾಗಿ ಮಾಡಿಕೊಂಡು ಭೂಮಿಯನ್ನು ಪಾದಪೀಠವನ್ನಾಗಿ ಮಾಡಿಕೊಂಡಿರುವಂಥ ದೇವರು ಹೀಗೆ ಹೇಳುತ್ತಾನೆ, ನಾನು ಕಟಾಕ್ಷಿಸುವಂಥದ್ದು ದೀನರಿಗೆ, ಮುರಿದವರಿಗೆ ಮತ್ತು ನನ್ನ ವಾಕ್ಯಕ್ಕೆ ಭಯಪಡುವವರಿಗೆ. ಈ 3 ಸಂಗತಿಗಳು ಇವತ್ತು ನನ್ನ ಜೀವಿತದಲ್ಲಿ ಇದೆಯೋ ಪ್ರಿಯರೇ? ಈ 3 ಸಂಗತಿಗಳು ನನ್ನ ಜೀವಿತದಲ್ಲಿ ಇದೆಯೋ? ನಾನು ಯೆಹೋವನ ವಾಕ್ಯಕ್ಕೆ ಭಯಪಡುವವನಾಗಿದ್ದೇನೆ ಎಂಬುದಾಗಿ ಹೇಳುವಾಗ ಯಾವ ರೀತಿಯ ಭಯ? ದೇವರ ವಾಕ್ಯಗಳು ನಮ್ಮ ಕೂಡ ಅನೇಕ ರೀತಿಯಲ್ಲಿ ಮಾತನಾಡ್ತವೆ. ಯೋಬನ ಚರಿತ್ರೆಯನ್ನು ಕೇಳಿಸಿಕೊಂಡೆವು. ಯೋಬನಿಗೆ ದೇವರು ಹೇಳಿದ್ದು, ಯೋಬನಿಗೆ ಕೊಡಬೇಕಾದಂತ ಎಲ್ಲ ಕಷ್ಟಗಳು ತೀರಿದ ಮೇಲೆ, ಅವನ ಪ್ರಾಣಕ್ಕೆ ನೀನು ಸಂಚಕಾರ ತರಬಾರದು ಎಂಬುದಾಗಿ ಸೈತಾನನಿಗೆ ಘೋಷಿಸಿದ ಮೇಲೆ, ಇನ್ನು ಪ್ರಾಣವನ್ನು ಹೊರತುಪಡಿಸಿ ಏನೂ ಇರಲಿಲ್ಲ ಯೋಬನ ಹತ್ರ, ಎಲ್ಲವನ್ನ ಕಳೆದುಕೊಂಡಿದ್ದ. ಆದರೆ ಯೋಬನಲ್ಲಿ ಏನು ಉಳಿದಿತ್ತು? ಅಚಲವಾದಂಥ ವಿಶ್ವಾಸ, ಅಚಲವಾದಂಥ ನಂಬಿಕೆ, ಆ ನಿರೀಕ್ಷೆ ಇತ್ತು. ದೇವರು ಕೊಟ್ಟನು, ದೇವರೇ ತೆಗೆದುಕೊಂಡನು, ಚಿಂತೆ ಇಲ್ಲ, ನಾನು ಹೀಗೆಯೇ ಇದ್ದೇನೆ, ಹೀಗೆಯೇ ಇರಬೇಕೆಂಬುದಾಗಿ ಇರುವುದಾದರೆ ಹೀಗೆಯೇ ಬದುಕುತ್ತೇನೆ ಎಂಬುದಾಗಿ ಹೇಳಿದನು. ಯೋಬನಿಗೆ ಎಷ್ಟರಷ್ಟು ಆತನಿಗೆ ಹೆಚ್ಚಾಗಿ ಬಂತು? 2ರಷ್ಟು ಹೆಚ್ಚಾಗಿ ಅವನಿಗೆ ಕೊಡಲ್ಪಟ್ಟಿತು. ಅವನಿಗೆ ಇದ್ದದೆಲ್ಲವೂ ಕೂಡ 2 ಆಯಿತು. 2ರಷ್ಟು ಆತನು ಆಶೀರ್ವದಿಸಲ್ಪಟ್ಟನು. ಇನ್ನು ಪೌಲನ ಸಂಗತಿಯನ್ನು ಗಮನಿಸಿ ನೋಡಿ. ಪೌಲನು ಬರೆಯುತ್ತಾ ಇದ್ದಾನೆ, ತನ್ನ ಅನುಭವ ಬರೆಯುತ್ತಾ ಇದ್ದಾನೆ, ಕ್ರಿಸ್ತನೊಂದಿಗೆ ಇರುವಂತ ಅನುಭವ ಬರೆಯುತ್ತಾ ಇದ್ದಾನೆ. ನಾನು ಯಾವಾಗ ಕಷ್ಟದಲ್ಲಿದ್ದೇನೋ, ಯಾವಾಗ ಸಂತುಷ್ಟನಾಗಿರುತ್ತೇನೋ, ಯಾವಾಗ ಬಲವಿಲ್ಲದವನಾಗಿದ್ದೇನೋ, ಯಾವಾಗ ಬಿದ್ದು ಹೋಗುತ್ತೇನೋ, ಆವಾಗ ನಾನು ಸಂತುಷ್ಟನಾಗಿ ಬಲವಿದ್ದವನಾಗಿ ಎದ್ದೇಳುವುದಕ್ಕೆ ನನಗೆ ದೇವರು ಸಹಾಯ ಮಾಡುತ್ತಾನೆ. ಈ ಒಂದು ತ್ರಿಶೂಲ, ಈ ಒಂದು ಶೂಲವು ನನ್ನ ದೇಹವನ್ನು ನಾಟಿಕೊಂಡಿತ್ತು. ನನ್ನ ದೇಹವನ್ನು ನಾಟಿಕೊಂಡಂತ ಈ ಶೂಲವನ್ನ ನಾನು ತೊಲಗಿ ಹೋಗಲಿ ಎಂಬುದಾಗಿ 3 ಸಾರಿ ಪ್ರಾರ್ಥಿಸಿದೆನು. ಎಷ್ಟು ಸಾರಿ? 3 ಸಾರಿ ಪ್ರಾರ್ಥಿಸಿದೆನು. ಆದರೆ ಅವನಿಗೆ ಬಂದಂತ ಉತ್ತರ, ಆ ಶೂಲದಿಂದ ಅವನು ಬಿಡುಗಡೆ ಹೊಂದಿದನೋ? ಬಿಡುಗಡೆ ಹೊಂದಲಿಲ್ಲ. ಬದಲಾಗಿ ಆ ದೇವರು ಆತನಿಗೆ ಕೊಟ್ಟಂತ ಉತ್ತರ, ನನ್ನ ಕೃಪೆಯೇ ನಿನಗೆ ಸಾಕು, ನನ್ನ ಕೃಪೆಯೇ ನಿನಗೆ ಸಾಕು. ನೀನು ಯಾವಾಗ ಬಲವಿಲ್ಲದವನಾಗಿರ್ತೀಯೋ ಆವಾಗಲೇ ನನ್ನ ಕೃಪೆಯಿಂದ ನೀನು ಬಲವುಳ್ಳವನಾಗಿರ್ತೀಯ. ನೀನು ಯಾವಾಗ ಬಿದ್ದು ಹೋಗುತ್ತೀಯೋ ಆವಾಗ ನಾನು ಸಂತುಷ್ಟನಾಗಿ ನಿನ್ನ ಮಧ್ಯದಲ್ಲಿ ಜೀವಿಸುವಾಗ ನೀನು ಬಲವುಳ್ಳ ವ್ಯಕ್ತಿಯಾಗಿ ಮಾರ್ಪಡುತ್ತೀಯ. ಅನೇಕ ವೇಳೆ ನಾವು ಕೂಡ ಬೇಡುತ್ತೇವೆ, ಸ್ವಸ್ಥತೆಗೋಸ್ಕರ ಬೇಡುತ್ತೇವೆ. ಸ್ವಸ್ಥತೆ ಆಗದೆ ಹೋಗುವಾಗ ನಂಬಿಕೆಯಲ್ಲಿ, ನಿರೀಕ್ಷೆಯಲ್ಲಿ ಬಿದ್ದು ಹೋಗುತ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಆ ಸ್ವಸ್ಥತೆಗಿಂತ ದೇವರು ನಿನ್ನ ಈ ಕಷ್ಟದ ಮೂಲಕ ಮಹಿಮೆಯನ್ನು ಹೊಂದಿಕೊಳ್ಳುವಂತ ಯೋಜನೆ ಆತನಲ್ಲಿರುವುದಾದರೆ ಆತನ ಕೃಪೆಯೇ ನಿನಗೆ ಸಾಕು. ಕಾರಣ ದೇವರ ವಾಕ್ಯ ಹೇಳ್ತದೆ, ನೀನು ಸಹಿಸಲಾರದ ಕಷ್ಟವನ್ನ ನಾನು ಎಂದಿಗೂ ಕೂಡ ನಿನಗೆ ಕೊಡುವುದಕ್ಕೆ ಇಷ್ಟಪಡುವುದಿಲ್ಲ. ಕಾರಣ ದೇವರ ವಾಕ್ಯ ಪ್ರಚಲಿತವಾಗಿ ನಮ್ಮ ಕೂಡ ಅನೇಕ ಸಂಗತಿಗಳ ಮೂಲಕ
ಮಾತನಾಡುವಂತ ದೇವರ ವಾಕ್ಯ ವಿಮೋಚನ ಕಾಂಡ ಪುಸ್ತಕ 15ನೇ ಅಧ್ಯಾಯ 26ನೇ ವಾಕ್ಯ ಯಾರಾದರೂ ಓದಿರ್ತೀರ? ವಿಮೋಚನ ಕಾಂಡ 15ನೇ ಅಧ್ಯಾಯ 26ನೇ ವಾಕ್ಯ. ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕ. ದೇವರ ವಾಕ್ಯ ಎಂತ ವಾಕ್ಯ ಹೇಳ್ತದೆ ನೋಡಿ. ಈ ಹೊತ್ತು ಯಾಕೆ ನಾವು ಅಸ್ವಸ್ಥರಾಗಿದ್ದೇವೆ? ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಇದೆ. ನಾನು ದೇವರ ವಾಕ್ಯವನ್ನ ಕೇಳದೆ, ದೇವರ ವಾಕ್ಯಕ್ಕೆ ವಿಧೇಯನಾಗದೆ, ಶ್ರದ್ಧೆಯಿಂದ ಕೇಳದೆ, ದೇವರಿಗೆ ಸರಿ ಬೀಳುವುದನ್ನು ಮಾಡದೆ, ದೇವರ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿರುವುದನ್ನೇ ಮಾಡುತ್ತಾ ಬರುವುದರಿಂದ ನಮ್ಮ ಎಲ್ಲ ಅನಾರೋಗ್ಯವು ನಮ್ಮನ್ನ ತುಂಬಿ ಮುಟ್ಟಿ ಕೊಂಡದೆ. ದೇವರ ವಾಕ್ಯ ಹೇಳ್ತದೆ, ನನ್ನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ, ನನ್ನ ವಾಕ್ಯಕ್ಕೆ ವಿಧೇಯರಾಗಿ ನಡೆದುಕೊಂಡು, ನನ್ನ ದೃಷ್ಟಿಗೆ ಸರಿ ಬೀಳುವುದನ್ನೇ ಮಾಡುತ್ತಾ ಬರುವುದಾದರೆ ಅವನಿಗೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ಯಾವ ವ್ಯಾಧಿಗಳು ಕೂಡ ನಿಮ್ಮನ್ನ ಯಾವ ವ್ಯಾಧಿಗಳು ಕೂಡ ನಿಮ್ಮನ್ನ ಮುಟ್ಟುವುದಕ್ಕೆ ನಾನು ಬಿಡುವುದಿಲ್ಲ. ಯಾಕೆ? ಆರೋಗ್ಯದಾಯಕನಾದಂಥ ದೇವರು ನಾನೇ ಎಂಬುದಾಗಿ ಪ್ರಕಟ ಮಾಡಿ ಕೊಟ್ಟಿದ್ದಾನೆ. ಯಾವ ವಾಕ್ಯಗಳನ್ನ ನೀವು ಗಮನಿಸುತ್ತಾ ಇದ್ದೀರಿ? ನಮ್ಮ ದೇಶದಲ್ಲಿ ಅನೇಕ ಗ್ರಂಥಗಳು ಅವೆ, ಅನೇಕ ಗ್ರಂಥಗಳು ಬರೆಯಲ್ಪಟ್ಟವೆ, ಅನೇಕ ಗ್ರಂಥಗಳನ್ನು ಪೂಜಿಸುವಂತ ಜನರು ನಮ್ಮಲ್ಲಿದ್ದೇವೆ. ಆದರೆ ಇಂತಹ ವಾಕ್ಯಗಳನ್ನು ಕೊಟ್ಟಂತ ಗ್ರಂಥಗಳು ಯಾವುದೂ ಇಲ್ಲ, ಇಲ್ಲಿಯವರೆಗೆ ಬರೆಯಲ್ಪಡಲಿಲ್ಲ, ಮುಂದೆಯೂ ಕೂಡ ಬರೆಯಲ್ಪಡುವುದಕ್ಕೆ ಸಾಧ್ಯ ಇಲ್ಲ. ಆರೋಗ್ಯದಾಯಕನಾದಂಥ ದೇವರು ನಾನೇ ಎಂಬುದಾಗಿ ಪ್ರಕಟ ಮಾಡುತ್ತಾನೆ. 66ನೇ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತೇವೆ, ಯೆಹೋವನಾದ ದೇವರು ಹೀಗಂತಾನೆ. ಆತನ ವಾಕ್ಯಗಳನ್ನು ಗಮನಿಸಿ ನೋಡುವಾಗ ಆತನು ಅಷ್ಟು ಅರ್ಥಗರ್ಭಿತವಾಗಿ ಅಧಿಕಾರವುಳ್ಳ ದೇವರಾಗಿ ಆತನು ನಮ್ಮ ಕೂಡ ಮಾತನಾಡುತ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಇನ್ನು ಯೋಹಾನನ ಸುವಾರ್ತೆ 5ನೇ ಅಧ್ಯಾಯಕ್ಕೆ ನೀವು ಬರುವುದಾದರೆ ಅಲ್ಲಿ ಒಬ್ಬ ಮನುಷ್ಯನನ್ನು ನಾವು ನೋಡ್ತೇವೆ. ಅಗಸನ ಬಾಗಿನ ಬಳಿಯಲ್ಲಿ ಇರುವಂತಹ ಒಂದು ಕೊಳಲು 38 ವರ್ಷಗಳಿಂದ, ಎಷ್ಟು ವರ್ಷ? 38 ವರ್ಷಗಳಿಂದ ಅವನ ಸ್ಥಿತಿ ಹೀಗಿತ್ತು ಎಂಬುದಾಗಿ ಆ ದೇವರ ವಾಕ್ಯವು ಬರೆಯಲ್ಪಟ್ಟಿದೆ. ಅವನನ್ನ ದೃಷ್ಟಿಸಿ ನೋಡಿದ ದೇವರು, ಅವನನ್ನ ದೃಷ್ಟಿಸಿ ನೋಡುವಾಗ ಅವನನ್ನು ಏನೂ ಕೇಳಲಿಲ್ಲ. ಆಗ 38 ವರ್ಷದಿಂದ ರೋಗವನ್ನು ಅನುಭವಿಸುತ್ತಿದ್ದಂತ ಆ ಹುಟ್ಟು ಕುಂಟನು ಆತನು ಇದ್ದಂಥ ಪರಿಸ್ಥಿತಿಯನ್ನ ಯೇಸು ಗಮನಿಸಿ ನೋಡುವಾಗ ನಿನಗೆ ಏನಾಗಬೇಕೆನ್ನುತ್ತಿ? ನಿನಗೇನಾಗಬೇಕು? ಆತನು ನನಗೆ ಏನಾಗಬೇಕೆಂಬುದಾಗಿ ಹೇಳಲಿಲ್ಲ. ಆಯ್ತಾ? ಅವನು ಹೇಳಿದ್ನ ನನಗೆ ಸ್ವಸ್ಥವಾಗಬೇಕೆಂಬುದಾಗಿ ಹೇಳಿದ್ನ? ಅವನು ಹೇಳಿಲ್ಲ. ಅವನು ಹೇಳಿದ್ದಲ್ಲ ಇಷ್ಟೇ, ಅಲ್ಲಿ ನೀರು ಉಕ್ಕಿ ಹೊರತೆ ಬರುವಾಗ ನನ್ನನ್ನು ಇಳಿಸುವುದಕ್ಕೆ ಯಾರೂ ಇಲ್ಲ. ಹೊರತೆ ಬಂದು ಹೋದ ಮೇಲೆ ಅಲ್ಲಿ ನಾನು ಹೋಗಿ ಯಾವ ಪ್ರಯೋಜನ ಇಲ್ಲ. ಕಾರಣ ಹೊರತೆ ಇರುವಾಗ ಸ್ವಸ್ಥತೆ ಉಂಟಾಗುವಂಥದ್ದು ಎನ್ನುವಂಥ ನಂಬಿಕೆ ಆ ಕಾಲದಲ್ಲಿತ್ತು. ಆಗ ಯೇಸು ಹೇಳಿದರು, ನೀನು ಹೋಗಿ ಹೊರತೆಯಲ್ಲಿ ಬೀಳು ಅಲ್ಲ, ನೀನು ಹೋಗಿ ಆ ಹೊರತೆಯಲ್ಲಿ ನಿಂತುಕೋ ಅಲ್ಲ, ಬದಲಾಗಿ ನಿನ್ನ ಹಾಸಿಗೆಯನ್ನು ಹೊತ್ತು ನಡೆ. ಆ ಕ್ಷಣದಲ್ಲಿಯೇ ಅವನು ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಎಲ್ಲಿ ಹೋದ? ವಾಕ್ಯ ಏನ್ ಹೇಳ್ತಿದೆ? ಅವನು ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಸ್ವಸ್ಥನಾಗಿ ದೇವರನ್ನ ಸ್ತೋತ್ರ ಮಾಡುತ್ತಾ ಯೇಸುವಿನಲ್ಲಿಯೇ ಜೊತೆಯಲ್ಲಿ ಅಲ್ಲಿಯೇ ಇದ್ದನು. ಅವನು ಎಲ್ಲೂ ಹೋಗಲಿಲ್ಲ. ಅವನು ಆ ಗುಂಪಿನಲ್ಲಿಯೇ ಅವನು ಇದ್ದನು ಎಂಬುದಾಗಿ ದೇವರ ವಾಕ್ಯ ತಿಳಿಸಿದೆ. ಆದರೆ ಅನೇಕ ಕಡೆಗಳಲ್ಲಿ ಸ್ವಸ್ಥ ಹೊಂದಿದ ಜನರು ಚದರಿ ಹೋದರು, ಹೋಗಿಬಿಟ್ಟರು, ಲೋಕದಲ್ಲಿ ಹೋದರು. ಅವರು ತಿರುಗಿ ಯಾರು ಕೂಡ ಕ್ರಿಸ್ತನ ಬಳಿಗೆ ಬರಲಿಲ್ಲ ಎಂಬುದಾಗಿ ಅನೇಕ ಸಂಗತಿಗಳನ್ನು ನಾವು ನೋಡ್ತೇವೆ. ಪ್ರಿಯರೇ, ಈ ದಿನಮಾನದಲ್ಲಿ ಬಿಟ್ಟು ಕೊಡುವಂಥ ಸಂಗತಿಗಿಂತ ಹೊತ್ತುಕೊಳ್ಳುವಂಥ ಸಂಗತಿ ಇನ್ನು ಅನೇಕ ಇರುವುದರಿಂದ ಅನೇಕ ಸಂಗತಿಗಳನ್ನು ಹೊತ್ತುಕೊಂಡು ಜೀವಿಸುವುದಕ್ಕೆ ಪ್ರಯತ್ನಿಸೋಣ. ಆ ಹೊತ್ತುಕೊಳ್ಳುವಂಥ ಸಂಗತಿಗಳು ನಮ್ಮ ಜೀವಿತದಲ್ಲಿ ಬರುವಾಗ ಬಿಟ್ಟು ಬಿಡಬೇಕಾದಂಥ ಸಂಗತಿಗಳು ತಾನಾಗಿಯೇ ನಮ್ಮನ್ನು ಬಿಟ್ಟು ಹೋಗುವುದರಲ್ಲಿ ಯಾವ ಸಂದೇಹ ಇಲ್ಲ. ಕಾರಣ ಯಾವುದು ಕ್ರಿಸ್ತನಿಗೆ ಮೆಚ್ಚುಗೆಯಾಗಿದೆಯೋ,
ಯಾವುದು ದೇವರಿಗೆ ಮೆಚ್ಚುಗೆಯಾಗಿದೆಯೋ ಅವುಗಳನ್ನು ಮಾಡುತ್ತಾ ಬರುವಾಗ ಸೈತಾನನು ನಮ್ಮ ಕೂಡ ಇಲ್ಲದೆ ಹೋಗುವುದಕ್ಕೆ ಸಾಧ್ಯ. ಸೈತಾನನು ನಮ್ಮ ಜೊತೆಯಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ಕಾರಣ ದೇವರ ವಾಕ್ಯ ಹೇಳ್ತದೆ, ನೀವು ಸೈತಾನನನ್ನು ದೇವರನ್ನು ಒಟ್ಟಿಗೆ ಸೇವಿಸಬಾರದು. ಯಾವುದಾದ್ರೂ ಒಂದನ್ನ, ದೇವರನ್ನ ಅಥವಾ ಸೈತಾನನನ್ನು, ನೀವು ಯಾವುದನ್ನು ಬೇಕೋ ಅದನ್ನ ಆಯ್ಕೆ ಮಾಡಿಕೊಳ್ಳಿ. ಯೆರೆಮೀಯನ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಯೆಹೋಶುವನ ಪುಸ್ತಕದಲ್ಲಿ ನಾವು ನೋಡ್ತೇವೆ, 24ನೇ ಅಧ್ಯಾಯದಲ್ಲಿ, ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸು. ಕಾರಣ ಯೆಹೋವನು ಸೇವಿಸತಕ್ಕ ದೇವರು, ಯೆಹೋವನು ಯೋಗ್ಯತೆ ಉಳ್ಳ ದೇವರು, ಯೆಹೋವನು ನಂಬಿಕೆ ಉಳ್ಳ ದೇವರು, ಯೆಹೋವನು ಪರಾಕ್ರಮಿಯಾದಂಥ ದೇವರು, ಯೆಹೋವನು ಸರ್ವಶಕ್ತನಾದಂಥ ದೇವರು, ಯೆಹೋವನಿಗೆ ಎಲ್ಲವೂ ಕೂಡ ಸಾಧ್ಯತೆ ಉಳ್ಳಂತ ಕರ್ತನು ಆಗಿದ್ದಾನೆ. ಈ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಆತನು ಮಾರ್ಪಡಿಸುವಂಥ ದೇವರು, ಮಾರ್ಪಾಟನ್ನು ತರುವಂಥ ದೇವರು, ಪರಾಕ್ರಮಿಯಾದಂಥ ದೇವರು, ನಮ್ಮನ್ನ ಎಲ್ಲ ರೀತಿಯಲ್ಲಿ ಬಿಡುಗಡೆ ಮಾಡಿ ಸ್ವಸ್ಥತೆಯನ್ನು ದಯಪಾಲಿಸಿಕೊಡುವಂಥ ದೇವರು. ಅದು ದೇಹದ ಅನಾರೋಗ್ಯವೋ ಅಥವಾ ಮಾನಸಿಕ ತಳಮಳವೋ ಚಿಂತೆ ಇಲ್ಲ. ನೀವು ಎಲ್ಲಿ ನಿಂತಿದ್ದೀರಿ ಅಲ್ಲಿಂದ ನಿನ್ನನ್ನು ಕರೆದುಕೊಂಡು ಹೋಗುವಂಥ ದೇವರು ನಮ್ಮ ದೇವರು ಶಕ್ತಿಯುಳ್ಳ ದೇವರಾಗಿದ್ದಾನೆ. ನಮ್ಮಲ್ಲಿ ಬರಬೇಕಾದಂಥ 3 ಸಂಗತಿಗಳು: ನಾವು ದೀನ ಮನಸ್ಸುಳ್ಳವರಾಗಿ, ಮನಮುರಿದವರಾಗಿ, ದೇವರ ವಾಕ್ಯಕ್ಕೆ ಭಯಪಡುವವರಾಗಿರುವುದು. ವಿಧೇಯತ್ವ ಬೇರೆ, ಭಯಪಡುವುದು ಬೇರೆ. ಹೌದಾ? ವಿಧೇಯತ್ವ ಬೇರೆ, ಭಯಪಡುವಂಥದ್ದು ಬೇರೆ. ಪದೇ ಪದೇ ಅನೇಕ ಸಾರಿ ಹೇಳಿದ್ದೇನೆ, 8:30 ಗಂಟೆಗೆ ಆರಾಧನೆ, ನಾವು 7 ಜನ ಇದ್ದೆವು. ಈಗ ಎಷ್ಟು ಜನ ಇದ್ದೇವೆ ನೀವೇ ಎಣಿಸ್ಕೊಳ್ಳಿ. ಇದು ನಮಗೆ ದೇವರಲ್ಲಿರುವಂಥ ಭಯ. ಯಾವಾಗ ಹೋದ್ರೂ ನಡೆಯುತ್ತೆ ಎನ್ನುವಂಥ ಆ ಭಯ ಇಲ್ಲದೆ, ಅದೇ ನಮ್ಮ ಕಚೇರಿಗಳಿಗೂ, ನಮ್ಮ ಶಾಲೆಗಳಿಗೂ, ನಮ್ಮ ಕಾಲೇಜುಗಳಿಗೂ, ನಾವು ಕೆಲಸ ಮಾಡುವಂಥ ಜಾಗಕ್ಕೂ ಹೀಗೆ ಹೋಗ್ತೇವೋ, ತಿಂದೇವೋ ಬಿಟ್ಟೇವೋ, ಮನೆಯಲ್ಲಿ ಏನಿದೆಯೋ ಏನಿಲ್ಲವೋ, ಮನೆಯಲ್ಲಿ ಯಾರಿದ್ದಾರೋ ಯಾರಿಲ್ಲವೋ, ಹೌದು, ಎದ್ದು ಬಿದ್ದು ಓಡಿ ಹೋಗ್ತೇವೆ. ಕಾರಣ ಭಯ. ನಾಳಿನ ದಿವಸ ಕೆಲಸ ಇಲ್ಲದೆ ಹೋಗುವಂತ ಪರಿಸ್ಥಿತಿ ಒದಗಬಹುದು ಎನ್ನುವಂತ ಭಯ. ಹೌದಾ? ಇಲ್ಲಿ ಕೇಳೋರಿಲ್ಲ, ಮಾಡೋರಿಲ್ಲ, ಯಾರು ಬೇಕು. ಆದರೆ ದೇವರ ವಾಕ್ಯ ಹೇಳ್ತದೆ, ನಾನು ನಿನ್ನ ಹೆಜ್ಜೆಯ ಗುರುತನ್ನ ಗಮನಿಸುತ್ತಾ ಇದ್ದೇನೆ. ನೀನು ಇಲ್ಲಿಗೆ ಬರುವಾಗ ನಿನ್ನ ಹೆಜ್ಜೆಯ ಜಾಡನ್ನ ಗಮನಿಸು. ಗುರುತನ್ನಲ್ಲ, ನಿನ್ನ ಹೆಜ್ಜೆಯ ಜಾಡನ್ನ ಗಮನಿಸು. ಯಾಕೆ ಜಾಡು ಗುರುತಿಗೂ ಏನು ವ್ಯತ್ಯಾಸ? ಗುರುತು ಹೆಜ್ಜೆ, ಗುರುತು ಅಂದರೆ ನೀನು ಇಷ್ಟು ವರ್ಷದಿಂದ ನೀನು ಜೀವಿಸ್ತಾ ಇದೆಯಲ್ಲ, ನಿನ್ನ ಇಡೀ ಜೀವಿತದಲ್ಲಿ ನಾನು ಕ್ರಮೇಣವಾಗಿ ಮಾಡಿರುವಂತ ಎಲ್ಲದನ್ನ ನೀನು ಗಮನಿಸಿ. ಧೂಳನ್ನು ಕಾಣಿಸ್ತದೆ? ಧೂಳು ಕಾಣಿಸುವುದಿಲ್ಲ, ಆದರೆ ಹೆಜ್ಜೆಯ ಗುರುತು ಅನೇಕ ವೇಳೆ ಕಾಣಿಸ್ತದೆ. ಹೌದಾ? ಆ ಧೂಳಿನಲ್ಲಿ ಇರುವಂತದ್ದನ್ನ ಧೂಳಿನಿಂದ ತೆಗೆಯಲ್ಪಟ್ಟಂತ ನೀನು ಮತ್ತೆ ಧೂಳಿಗೆ ಹೋಗುವಂತ ಸ್ಥಿತಿಗೆ ಬರುತ್ತಿ. ಅದಕ್ಕೆ ಮುನ್ನ ಎಚ್ಚೆತ್ತುಕೋ, ನಿನ್ನನ್ನ ಪರಿವರ್ತಿಸಿಕೋ, ನಿನ್ನ ಹೆಜ್ಜೆಯ ಜಾಡನ್ನ ಗಮನಿಸಿ ಬಾ. ನಾನು ನಿನ್ನ ಹೆಜ್ಜೆಯ ಗುರುತನ್ನ ವೀಕ್ಷಿಸುತ್ತಾ ಇದ್ದೇನೆ. ನನ್ನ ಕಣ್ಣಿಗೆ ಯಾವುದು ಕೂಡ ಮರೆಯಾಗಿಲ್ಲ, ಎಲ್ಲವೂ ಕೂಡ ಪಟ್ಟ ಬಾಯಲಾಗಿವೆ ಎಂಬುದಾಗಿ ದೇವರು ಈ ಹೊತ್ತು ಎಚ್ಚರಿಸ್ತಾ ಇದ್ದಾನೆ. ಆಲಯಕ್ಕೆ ಬರುವಾಗ ನಮ್ಮನ್ನು ತಿದ್ದಿ ಸರಿಪಡಿಸಿಕೊಳ್ಳೋಣ ಪ್ರಿಯರೇ. 8:30 ಗಂಟೆ 8:30 ಗಂಟೆ ಇಲ್ಲ, 11 ಗಂಟೆ ಮಾಡಿದ್ರೆ 11 ಗಂಟೆ, ಚಿಂತೆ ಇಲ್ಲ, ಅನುಕೂಲ ನಮಗೆ ಬಿಟ್ಟಿದ್ದು. ಆದರೆ ನಿಗದಿಪಡಿಸುವಂತ ಸಮಯವನ್ನ ಪರಿಪಾಲಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ದೇವರು ಎಂದಿಗೂ ಕೂಡ ಹೇಳಲಿಲ್ಲ 8:30ಕ್ಕೆ ಪ್ರಾರಂಭಿಸಿರುವುದಾಗಿ. ಹೌದಾ? ನಿನ್ನ ದೇವರನ್ನ ನೀವು ಆರಾಧಿಸುವುದಕ್ಕೆ ನೀವು ಒಮ್ಮತವಾಗಿ ಕೂಡಿ ಬರುವಾಗ ಒಮ್ಮತದಲ್ಲಿ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಳ್ಳಿ. ದೇವರು ಬಯಸುವಂಥದ್ದು ಅಷ್ಟೇ, ನನ್ನ ಆರಾಧನೆ ಮಾಡುವಂಥ ಜನರು ಹೀಗೆಯೇ ಇರಬೇಕು ಎನ್ನುವಂಥದ್ದು ಆತನ ಅಭಿಪ್ರಾಯ. ಹಾಗೆ ಇದ್ದೇನೆಯೋ ಈ ಹೊತ್ತು ಪರೀಕ್ಷೆ ಮಾಡಿಕೊಳ್ಳೋಣ. ಪಾವನ ದಿವಸಗಳನ್ನು ಪ್ರಾರಂಭಿಸಿದ್ದೇವೆ. ಮೊದಲನೆಯ ಭಾನುವಾರ, ಇನ್ನು 6 ಭಾನುವಾರಗಳು ಮುಂದುವರಿಯುತ್ತವೆ. ದೇವರು ತಾನೇ ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ನಮಗೆ ಬೇಕಾದಂಥ ಶಕ್ತಿ, ನಮ್ಮ ದೀನತೆ, ಮನ ಮುರಿದ ನಮ್ಮ ಮನಸ್ಸುಗಳು, ಮತ್ತು 3ನೇದಾಗಿ ದೇವರಿಗೆ ಭಯಪಡು. ದೇವರಿಗೆ ಭಯಪಡು. ಇನ್ನು ಭಯಪಡುವುದಾದರೆ ಎಲ್ಲ ಸಂಗತಿಗಳು ನೀನು ಹೊತ್ತುಕೊಂಡು ಬಾಳುವುದಕ್ಕೆ ಸಾಧ್ಯ. ದೇವರು ತನ್ನ ಆಶೀರ್ವದಿಸಿ ನಡೆಸಲಿ. ಆಮೇಲೆ